ಇತ್ತ ಅಪ್ಪನ ಪರ ಯತೀಂದ್ರ ಮತ್ತೆ ಬ್ಯಾಟ್ ಬೀಸ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಅತ್ತ ಅಣ್ಣನ ಪರ ಡಿ ಕೆ ಸುರೇಶ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ರಾಜಕೀಯದಲ್ಲಿ. ಸಿದ್ದರಾಮಯ್ಯ ಪರವಾಗಿ ಮಗ ಮಾತನಾಡ್ತಾ ಇದ್ದಾರೆ ಯತೀಂದ್ರ, ಡಿ ಕೆ ಶಿವಕುಮಾರ್ ಪರವಾಗಿ ಅಣ್ಣನ ಪರವಾಗಿ ತಮ್ಮ ಡಿ ಕೆ ಸುರೇಶ್ ಮಾತನಾಡ್ತಾ ಇದ್ದಾರೆ. ಇಬ್ಬರು ಕೂಡ ಅವರವರ ಬಗ್ಗೆನೇ ಮಾತನಾಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗ ಮತ್ತೆ ಕೈ ನಾಯಕರಿಂದ ಒಂದು ಮಾರ್ಮಿಕವಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಾಯಕತ್ವದ ಬದಲಾವಣೆ ವಿಚಾರ, ಕುರ್ಚಿ ಕಾದಾಟದ ಒಂದು ಕಿಚ್ಚು ಇನ್ನೂ ಕೂಡ ತಣ್ಣಗಾಗಿಲ್ಲ, ಹಂಗೇ ಇದೆ. ಚರ್ಚೆ ಕೂಡ ಹಂಗೆ ಇದೆ, ಚರ್ಚೆ ಕೂಡ ನಿಂತಿಲ್ಲ, ಯಾವುದು ಕೂಡ ನಿಂತಿಲ್ಲ. ಒಳಗೊಳಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಸಿ ಎಂ ಹಾಗೂ ಡಿ ಸಿ ಎಂ ಪರ ಬ್ಯಾಟಿಂಗ್ಗಳು ಮುಂದುವರೆದಿದೆ. ಪರ ವಿರೋಧದ ಮಾತುಗಳು, ಚಳಿಗಾಲದ ಅಧಿವೇಶನ ಕಾವೇರ್ತಾ ಇದೆ. ಅದರ ಹೊತ್ತಲೇ ಈ ರೀತಿಯಾದಂತಹ ಚರ್ಚೆಗಳು ಮತ್ತೆ ಶುರುವಾಗ್ತಾ ಇವೆ. ಸಿ ಎಂ ಪುತ್ರ ಯತೀಂದ್ರ ಹಾಗೂ ಡಿ ಸಿ ಎಂ ಸಹೋದರ ಡಿ ಕೆ ಶಿವಕುಮಾರ್ ಮಾರ್ಮಿಕವಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಕುರ್ಚಿಯ ಒಂದು ಕಾಳಗ ಜೋರಾಗ್ತಾ ಇದೆ. ಕ್ಷಣಕ್ಕೂ ಕೂಡ ಕೆಲವೊಂದು ಹೇಳಿಕೆಗಳು, ಗೊಂದಲ ಹೇಳಿಕೆಗಳು. ಸಿ ಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಇತ್ತ ಡಿ ಕೆ ಸುರೇಶ್ ಸತತವಾಗಿ ಪ್ರಯತ್ನ ಮಾಡ್ತೀವಿ, ಫಲ ಸಿಗುತ್ತೆ, ಫಲದ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆಯೇ 5 ವರ್ಷ ಸಿ ಎಂ ಆಗಿರ್ತಾರಂತ ಯತೀಂದ್ರ ಹೇಳ್ತಾರೆ. ಪ್ರಯತ್ನದಿಂದ ನಾವು ಆಡಳಿತವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಅಲ್ಲದೆ ಸಿ ಎಂ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ನಾಯಕತ್ವದ ಬದಲಾವಣೆಯ ಒಂದು ಅಗತ್ಯ ಇಲ್ಲ, ಯಾಕೆ ಬರುತ್ತೆ ಆ ಒಂದು ಮಾತು ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಡಿ ಕೆ ಸುರೇಶ್ ಹೇಳಿದ್ದೇನು, ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ಒಂದಲ್ಲ ಒಂದು ದಿನ ಫಲ ಸಿಕ್ಕೇ ಸಿಗುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸೋತ್ವಿ ಅಂತ ನಾವು ಹಿಂದೇಟು ಹಾಕೋದಿಲ್ಲ, ಸೋಲಾದ್ಮೇಲೆ ಗೆಲುವು ಬಂದೇ ಬರುತ್ತೆ, ಆ ನಿರೀಕ್ಷೆಯಲ್ಲಿದ್ದೀವಿ ಅಂತ ಡಿ ಕೆ ಸುರೇಶ್ ಹೇಳಿದರೆ, ಈ ಕಡೆ ಯತೀಂದ್ರ ಹೇಳ್ತಾ ಇದ್ದಾರೆ ನೋಡಿ, ಸಿ ಎಂ ಸಿದ್ದರಾಮಯ್ಯ ಅವರನ್ನು ಬದಲು ಮಾಡುವಂತಹ ಯಾವುದೇ ಪ್ರಶ್ನೆ ಇಲ್ಲ. ನಮ್ಮ ತಂದೆಯೇ 5 ವರ್ಷಗಳ ಕಾಲ ಸಿ ಎಂ ಆಗಿ ಮುಂದುವರಿತಾರೆ. ಅವರನ್ನು ತೆಗೆದುಹಾಕಕ್ಕೆ ಅಥವಾ ಕೆಳಗಿಳಿಸೋಕ್ಕೆ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಆದಂತಹ ಪಾಯಿಂಟ್ಸ್ಗಳಿಲ್ಲ. ಅವರು ಉತ್ತಮವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ಈ ಇಬ್ಬರು ನಾಯಕರು ಮಾತನಾಡ್ತಾ ಇದ್ದಾರೆ. ತಂದೆಯ ಪರವಾಗಿ ಮಗ, ಅಣ್ಣನ ಪರವಾಗಿ ತಮ್ಮ, ಈ ರೀತಿಯಾಗಿ ಚರ್ಚೆಗಳು ಜೋರಾಗ್ತಾ ಇವೆ. ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆರಂಭವಾಗಿದೆ. ಆವತ್ತಿನಲ್ಲೇ ಈಗ ಪರದ ಮಾತುಗಳು, ಅವರವರ ಬಗ್ಗೆ ಅವರವರ ಪರವಾಗಿ ವಹಿಸ್ಕೊಂಡು ಮಾತನಾಡುವಂಥ ಮಾತುಗಳು ಕೂಡ ಈಗ ಜೋರಾಗ್ತಾ ಇವೆ. ಹೇಳಿಕೆಗಳು ನಿಂತುಕೊಂಡಿಲ್ಲ. ಕುರ್ಚಿ ಕದನ ಸ್ವಲ್ಪ ವಿರಾಮ ಅಂತ ಹೇಳ್ತಾ ಇದ್ರು. ವಿರಾಮ ಇದ್ರೂ ಕೂಡ ಮಾತುಗಳಿಗೆ ವಿರಾಮ ಸಿಕ್ಕಿಲ್ಲ. ಮಾತನಾಡ್ತಾರೇ ಇದ್ದಾರೆ. ಅವರವರ ಬಣದ ನಾಯಕರು ಅವರವರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿ ಎಂ ಡಿ ಸಿ ಎಂ ಇಬ್ಬರ ಪರವಾಗಿ ಬ್ಯಾಟಿಂಗ್ಗಳು ಮುಂದುವರಿತಾನೆ ಇವೆ. ಚಳಿಗಾಲದ ಅಧಿವೇಶನ ಹೊತ್ತಲ್ಲಿ ಈ ರೀತಿಯಾದಂತಹ ಚರ್ಚೆಗಳು. ತಂದೆಯ ಪರವಾಗಿ ಮಗ, ಅಣ್ಣನ ಪರವಾಗಿ ತಮ್ಮ. ಮತ್ತೆ ಒಂದು ಕುರ್ಚಿಯ ವಿಚಾರ ಏನು, ಜೋರಾಗುವಂತಹ ಎಲ್ಲ ಲಕ್ಷಣಗಳು ಕಾಡ್ತಾ ಇದೆ. ಕುರ್ಚಿಯ ಕದನ ಮತ್ತೆ ಹೇಳಿಕೆಗಳು ಜೋರಾಗಬಹುದು. ಸಿ ಎಂ ಬದಲಾವಣೆ ಪ್ರಶ್ನೆ ಇಲ್ಲ ಅಂತ ಇವರು ಹೇಳುತ್ತಾ ಇದ್ದಾರೆ. ಸುರೇಶ್ ಬೇರೆ ರೀತಿ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ, ನಿರೀಕ್ಷೆಗಳನ್ನು ಹುಟ್ಟಾಕ್ತಾ ಇದೆ ಇವರಿಬ್ಬರ ಮಾತಿನಲ್ಲಿ. ನಮ್ಮ ತಂದೆನೇ 5 ವರ್ಷ ಇರ್ತಾರೆ ಅಂತ ಯತೀಂದ್ರ ಹೇಳ್ತಾ ಇದ್ದಾರೆ. ಅಲ್ಲದೆ ಸಿ ಎಂ ಚೆನ್ನಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ನಾಯಕರನ್ನ ಬದಲಾವಣೆ ಮಾಡ್ತಾರೆ, ಆ ಪ್ರಶ್ನೆ ಯಾಕೆ ಬರುತ್ತೆ? ಒಳ್ಳೆ ಸಿ ಎಂ ಇದ್ದಾಗ ಯಾಕೆ ಚೇಂಜ್ ಮಾಡಕ್ಕೆ ಹೋಗ್ತಾರೆ? ಹೈಕಮಾಂಡ್ ಕೂಡ ಯೋಚನೆ ಮಾಡುತ್ತೆ ಈ ಒಂದು ವಿಚಾರ. ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರೊಂದು ಆಡಳಿತ ರಾಜ್ಯದ ಜನರಿಗೆ ಇಷ್ಟ ಆಗಿದೆ, ಹೈಕಮಾಂಡ್ಗೆ ಇಷ್ಟ ಆಗಿದೆ. ಅಂತಹ ಸಂದರ್ಭದಲ್ಲಿ ಯಾಕೆ ಬದಲಾವಣೆ ಮಾಡ್ತಾರೆ? ಅವರನ್ನೇ 5 ವರ್ಷ ಸಿ ಎಂ ಆಗಿ ಮುಂದುವರಿಸ್ತಾರೆ ಅಂತ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ. ಅಥವಾ ಡಿ ಕೆ ಸುರೇಶ್ ಕೂಡ ಹೇಳ್ತಾ ಇದ್ದಾರೆ, ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ನಮ್ಮ ಪ್ರಯತ್ನ ಮುಂದುವರಿಯುತ್ತೆ, ನಿರಂತರವಾಗಿರುತ್ತೆ, ನಾವು ಸುಮ್ಮನೆ ಕೂರೋರಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಇಬ್ಬರು ನಾಯಕರ ಹೇಳಿಕೆಗಳು ಸಾಕಷ್ಟು ಚರ್ಚೆಗಳನ್ನು ಹುಟ್ಟಾಕ್ತಾ ಇದೆ. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.